ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ದೆಹಲಿಯ ಬಾಂಬ್ ಸ್ಫೋಟ ನಡೆದು 2-3 ದಿನ ಆಯಿತು. ಇಲ್ಲಿಯವರೆಗೆ ಅಧಿಕೃತವಾದಂತಹ ಸ್ಟೇಟ್ಮೆಂಟ್ ಅನ್ನ ಗೃಹ ಮಂತ್ರಿಗಳು ಕೊಟ್ಟಿಲ್ಲ. ಬೇರೆಯವರ ಮೂಲಕ, ರೈಲ್ವೆ ಮಂತ್ರಿಯ ಮೂಲಕ ಕೊಡ್ತಿದ್ದಾರೆ, ವೈಷ್ಣವ್ ಅವರ ಮೂಲಕ ಕೊಡ್ತಿದ್ದಾರೆ. ಇದರ ಅರ್ಥ ಏನು ಗೊತ್ತಿಲ್ಲ. ಅದು ಒಂದಾದ್ರೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಅದನ್ನ ಪ್ರಸ್ತಾಪ ಮಾಡಿದರೂ ಸಹ ಪಾಕಿಸ್ತಾನದ ಹೆಸರನ್ನ ಹೇಳೋದಕ್ಕೆ ಹಿಂಜರಿಕೆಯನ್ನು ತೋರಿಸ್ತಿದ್ದಾರೆ. ಇಷ್ಟು ದಿನ ಅಮೆರಿಕದ ಹೆಸರು, ಟ್ರಂಪ್ ಹೆಸರು ಹೇಳೋದಕ್ಕೆ ಹಿಂಜರಿಕೆ ಇತ್ತು. ಈಗ ನೇರ ಪಾಕಿಸ್ತಾನದ ಹೆಸರನ್ನೇ ಉಲ್ಲೇಖ ಮಾಡೋಕೆ ಹೇಳೋದಕ್ಕೆ ಹಿಂಜರಿಕೆಯನ್ನು ತೋರಿಸ್ತಿದ್ದಾರೆ. ಏನೇನೋ ಹೇಳ್ಕೊಂಡು ಹೋಗ್ತಿದ್ದಾರೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸುವಂತಹ ಮತ್ತು ಈ ಸ್ಫೋಟದ ಕುರಿತಾಗಿ ಇಲ್ಲಿಯವರೆಗೆ ಆಗಿರುವ ಡೆವಲಪ್ಮೆಂಟ್ಗಳ ಕುರಿತಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ಸಂಜೆ ಸುಮಾರು 6:55 ದೊಡ್ಡ ಬಾಂಬ್ ಸ್ಫೋಟ ಆಯಿತು. ದೆಹಲಿಯ ಹೃದಯ ಭಾಗದಲ್ಲಿರುವಂತಹ ಕೆಂಪು ಕೋಟೆಯ ಬಳಿ ಸಿಗ್ನಲ್ನಲ್ಲಿ ಬಾಂಬ್ ಸ್ಫೋಟ ಆಯಿತು. ಆತ್ಮಾಹುತಿ ದಾಳಿ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಸುಮಾರು ಇಲ್ಲಿಯವರೆಗೆ ಬಂದಿರೋ ಮಾಹಿತಿಯ ಪ್ರಕಾರ 13 ಜನ ಜೀವ ಕಳ್ಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 10 ವೆಹಿಕಲ್ಗಳು, ಕಾರುಗಳು, ಟೂ ವೀಲರ್ಸ್ ಎಲ್ಲವೂ ಅವತ್ತು ಬ್ಲಾಸ್ಟ್ಗೆ ನುಚ್ಚು ನೂರಾಗಿ ಹೋದವು. ಆ ನಂತರ ಕೈಗೊಂಡಂತಹ ಏನು ಇನ್ವೆಸ್ಟಿಗೇಷನ್ ಇದೆ, ತನಿಖೆ ಇದೆ, ಅದರಲ್ಲಿ ಗೊತ್ತಾದಂತಹದ್ದು ಅದೊಂದು ಡಾಕ್ಟರ್ಗಳೇ ಇರುವಂತಹ ಒಂದು ಗುಂಪು. ಈ ಒಂದು ವಾರದ ಹಿಂದೆ ಕೆಲವರನ್ನ ಬಂಧಿಸಲಾಗಿತ್ತು. ಅವರಿಂದ 2900 ಕೆಜಿಗಳಷ್ಟು ಸ್ಫೋಟಕಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಅದರ ಭಾಗವೇ ಇವರು. ಅವರೆಲ್ಲರೂ ಸಹ ಇಲ್ಲಿಯವರೆಗೆ ಬರ್ತಿರುವಂತಹದ್ದು ಅಥವಾ ಏಜೆನ್ಸಿಗಳು ಹೇಳ್ತಿರುವಂತಹ ವಿಚಾರ, ಡಿಸೆಂಬರ್ 6ನೇ ತಾರೀಕು ಬಾಬರಿ ಮಸೀದಿ ಧ್ವಂಸ ದಿನ ಸುಮಾರು ಕಡೆ ಬ್ಲಾಸ್ಟ್ ಮಾಡುವಂತಹ ಪ್ಲಾನಿಂಗ್ ಅನ್ನ ಇಟ್ಕೊಂಡಿದ್ರು. ಆದರೆ ಯಾವಾಗ ಇವರು ಬಂಧನ ಆಯ್ತಲ್ಲ, ಉಳಿದಿದ್ದಂತಹ ಡಾಕ್ಟರ್ ಉಮರ್ ಅನ್ನುವಂಥವನು, ಅವನು ಪ್ಯಾನಿಕ್ ಆದ. ಏನಾದ್ರೂ ಒಂದು ಮಾಡಿಬಿಡ್ಬೇಕು, ಇಲ್ಲ ಆದ್ರೆ ನಾನು ಸಹ ಅರೆಸ್ಟ್ ಆಗೋ ಸಾಧ್ಯತೆಗಳಿದೆ ಅನ್ನುವಂತಹ ಭಯದಲ್ಲಿ, ಪ್ಯಾನಿಕ್ ಅಲ್ಲಿ ಅವನು ಅವತ್ತು ಆ ಕೆಲಸ ಮಾಡಿದಾನೆ. ಅದನ್ನ ಮಾಡೋದಕ್ಕೆ ಬಹಳ ಯೋಚನೆ ಮಾಡಿದಾನೆ. ಯಾಕಂದ್ರೆ ಅವನ ಬಳಿ ಫೋನ್ ಇರಲಿಲ್ಲ, ಫೋನ್ ಬಳಸ್ತಾ ಇರಲಿಲ್ಲ. ಕಳೆದ 10 ದಿನಗಳಿಂದ ಅವನು ಫೋನ್ ಬಳಸ್ತಾ ಇರಲಿಲ್ಲ. ಹಾಗಾಗಿ ಅವನು ಯಾರ ಸಂಪರ್ಕದಲ್ಲಿದ್ದಾನೆ ಅನ್ನೋದನ್ನ ಕಂಡುಹಿಡಿಯೋದು ಕಷ್ಟ ಆಗ್ತಿದೆ. ಬಟ್ CCTVಗಳಲ್ಲಿ ಅವನು ಎಲ್ಲೆಲ್ಲೆಲ್ಲ ಪಾಸ್ ಆಗಿ ಬಂದಿದ್ದಾನೆ. ಹರಿಯಾಣದಿಂದ, ಫರೀದಾಬಾದಿಂದ ಬಂದಿರುವಂತಹದ್ದು ಎಲ್ಲವೂ ಸಹ CCTVಗಳಲ್ಲಿ ಸಿಕ್ಕಿದೆ. ದೆಹಲಿ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ ಅಲ್ಲಿ ಸುಮಾರು 3 ಗಂಟೆಗಳವರೆಗೆ ವೇಟ್ ಮಾಡಿದ್ದಾನೆ. 3 ಅವರ್ಸ್. ಏನ್ ಯೋಚನೆ ಮಾಡ್ತಿದ್ದ ಯಾರಿಗೂ ಗೊತ್ತಿಲ್ಲ. ಯಾರಾದ್ರೂ ಆರ್ಡರ್ಸ್ ಕೊಡೋದಕ್ಕೆ ವೇಟ್ ಮಾಡ್ತಿದ್ನ ಅಂದ್ರೆ ಅವನ ಹತ್ರ ಫೋನ್ ಇಲ್ಲ, ಅಥವಾ ಬೇರೆ ಏನಾದ್ರೂ ಫೋನ್ ಯೂಸ್ ಮಾಡ್ತಾ ಇದ್ದೋ ಆ ಬ್ಲಾಸ್ಟ್ ಅಲ್ಲಿ ಅದು ಸುಟ್ಟು ಕರಕಲಾಗಿ ಸಿಗ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ನಾರ್ಮಲ್ ಫೋನ್ ಅಂತ ಅವನು ಬಳಸ್ತಾ ಇರ್ಲಿಲ್ಲ. ಅದಂತೂ ಕನ್ಫರ್ಮ್ ಮಾಡಿದ್ದಾರೆ ಏಜೆನ್ಸಿಗಳು. ಬಟ್ ಅವನಲ್ಲಿ ಅಷ್ಟು ಹೊತ್ತು ಕಾದಿದ್ದ. ಮತ್ತೆ ಹೊರಗಡೆ ಬಂದಾಗ ಕೆಲವರು ಹೇಳ್ತಾರೆ, ಕೆಂಪು ಕೋಟೆ ಬಳಿ ಸೋಮವಾರ ರಜೆ ಇರುತ್ತೆ ಸಾರ್ವಜನಿಕರಿಗೆ ಅದನ್ನ ನೋಡೋದಕ್ಕೆ. ಹಾಗಾಗಿ ಜನಸಂದಣಿ ಕಡಿಮೆ ಇತ್ತು. ಅದಕ್ಕೂ ಸಹ ಅವನು ಟೆನ್ಷನ್ ಆಗಿರ್ತಾನೆ, ಜನನೇ ಇಲ್ವಲ್ಲ ಇವತ್ತು ಅನ್ಕೊಂಡು. ಆ ನಂತರ ವಿಧಿ ಇಲ್ಲದೆ ಏನೋ ಮಾಡಿದ್ದಾನೆ. ಪ್ಲಸ್ ಅವನು ಬ್ಲಾಸ್ಟ್ ಮಾಡಿದಂತಹ ಒಂದು IED ಏನಿತ್ತಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರ್ಲಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲೇ ಇತ್ತು. ಆದ್ರೆ ಪ್ಯಾನಿಕ್ ಆಗಿ ಆ ಕೆಲಸ ಮಾಡಿದ್ದಾನೆ. ಮಿಕ್ಕವರು ಸಿಗಾಕೊಂಡಿದ್ದಾರೆ, ನಾನು ಸಿಕ್ಕರೆ ಸಂಪೂರ್ಣ ಫೇಲ್ಯೂರ್ ಆಗ್ಬಿಡುತ್ತೆ ಪ್ಲಾನ್ ಅನ್ನುವ ಕಾರಣಕ್ಕಾಗಿ ಕೊನೆ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ವಿತೌಟ್ ಕನ್ಫರ್ಮ್ ಡೇಟ್ ಆ ಕೆಲಸವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಇಲ್ಲಿಯವರೆಗೆ ನಮಗೆ ಬರ್ತಿರುವಂತಹ ಮಾಹಿತಿ. ಅದರ ಬೆನ್ನು ಹತ್ತಿ ಸಾಕಷ್ಟು ಜನರ ಬಂಧನಗಳು ನಡೀತಾ ಇದೆ. ಒಂದು ಯಾವುದೋ ಕೆಂಪು ಈಕೋ ಕಾರು, ಅದರಲ್ಲೂ ಸಹ ಇಂತಹ ಕೃತ್ಯ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಅನ್ನುವಂತಹ ಮಾಹಿತಿ ಇತ್ತು. ಅದನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಕಾರಿಗೆ ಸಂಬಂಧಪಟ್ಟವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ವೈಟ್ ಹುಂಡೈ i20 ಏನಿತ್ತಲ್ಲ ಮೊನ್ನೆ ಬ್ಲಾಸ್ಟ್ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟ ಈ ಹಿಂದಿನ ಓನರ್ಗಳು ಯಾರಿಗೆ ಮಾರಿದ್ರು ಎಲ್ಲವನ್ನು ಸಹ ಹಿಡ್ಕೊಂಡು ಅರೆಸ್ಟ್ಗಳು ನಡೆಸಿದ್ದಾರೆ. ಮತ್ತು ಇವನು ಡಾಕ್ಟರ್ ಉಮರ್ ಅನ್ನುವಂಥವನು ಯಾರು ಆತ್ಮಾಹುತಿ ಅಥವಾ ಸತ್ತು ಹೋಗಿದ್ದಾನೆ ಆ ಕಾರಲ್ಲಿದ್ದವನು ಅಂತ ಹೇಳಲಾಗ್ತಿದೆಯೋ, ಅವನ DNA ಮ್ಯಾಚ್ ಮಾಡೋದಕ್ಕೆ ಅವನ ಕುಟುಂಬಸ್ಥರು ಕಾಶ್ಮೀರದಲ್ಲಿದ್ದಾರೆ. ಅವರ ಕುಟುಂಬದಿಂದ ಅವರ ತಮ್ಮಂದಿರು ಮತ್ತು ತಾಯಿಯನ್ನ ವಶಕ್ಕೆ ಪಡೆದು ಅವರಿಂದ DNA ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಅದನ್ನು ಮ್ಯಾಚ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅದು ಮ್ಯಾಚ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಇಲ್ಲಿಯವರೆಗೆ. ಸೊ ಇದಿಷ್ಟು ಘಟನೆಗಳು ನಡೀತು. ಇದರ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಆದ ಮಾರನೇ ದಿನಾನೇ
ಇವತ್ತು ರಾತ್ರಿ ಬ್ಲಾಸ್ಟ್ ಆಗಿದೆ, ಟೆರರ್ ಅಟ್ಯಾಕ್ ಆಗಿದೆ, ದೇಶದ ರಾಜಧಾನಿ ಮೇಲೆ ಟೆರರ್ ಅಟ್ಯಾಕ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣನೇ ಈ ದೇಶದ ಪ್ರಧಾನಮಂತ್ರಿ ಇದ್ಯಾವುದೇ ಚಿಂತೆ ಇಲ್ಲದೆ ಸೀದಾ ಫ್ಲೈಟ್ ಹತ್ಕೊಂಡು 8,000 ಕೋಟಿ ರೂಪಾಯಿಗಳ ಐಷಾರಾಮಿ ಫ್ಲೈಟ್ ಹತ್ಕೊಂಡು ಭೂತಾನಕ್ಕೆ ಹೋದ್ರು. ಏನೋ ದೊಡ್ಡ ಇಂಪಾರ್ಟೆಂಟ್ ಕೆಲಸ ಅಲ್ಲ, ಅಲ್ಲಿನ ರಾಜನ ಬರ್ತ್ಡೇ ಅಂತೆ, ಅಲ್ಲಿ ಇವರು ಪಾಲ್ಗೊಳ್ಳೋದಕ್ಕೆ ಆಹ್ವಾನ ಇತ್ತಂತೆ, ಅದಕ್ಕೆ ಹೋಗಿದಾರಂತೆ. ಆ ನಂತರ ಗೊತ್ತಾಗಿದ್ದು ಅಲ್ಲಿ ಹೋದಾಗ ಅದಾನಿದು ಅದು ಯಾವುದೋ ಸಾವಿರಾರು ಕೋಟಿದು ಪ್ರಾಜೆಕ್ಟ್ ಸಹ ಸೈನ್ ಆಗಿದೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಸೊ ಬರ್ತ್ಡೇ ನೆಪ, ಅದಾನಿಗೆ ಏನೋ ಒಂದು ಲಾಭ ಮಾಡಿಕೊಡ್ಬೇಕು, ಆ ಕಾರಣಕ್ಕಾಗಿ ದಿಢೀರಂತ ಹೋದ್ರು. ಹೋಗಿ ಬಂದ ನಂತರ ಇವತ್ತು ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನ ಭೇಟಿ ಮಾಡುವ, ಅದರ ಫೋಟೋಗಳನ್ನ ಇಡೀ ದೇಶದಲ್ಲಿ ಹರಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ಇದರ ನಡುವೆ ಭೂತಾನಲ್ಲಿ ಇದ್ದಾಗಲೇ ಭಾಷಣ ಮಾಡಿ ಒಂದು ಕಡೆ ಇದರ ಪ್ರಸ್ತಾಪವನ್ನ ಮಾಡಿದ್ರು. ದೆಹಲಿಯಲ್ಲಿ ಆಗಿರುವಂತಹ ಉಗ್ರವಾದಿಗಳ ದಾಳಿಯ ಬಗ್ಗೆ ಯಾರೇ ಆಗಿದ್ರು ಅವರನ್ನ ಬಿಡೋದಿಲ್ಲ, ಹುಡುಕಿ ಹೊಡಿತೀವಿ, ಈ ಡೈಲಾಗ್ಗಳು ಪ್ರತಿಯೊಬ್ಬರು ಹೇಳಿದ್ದಾರೆ. ರಾಜನಾಥ್ ಸಿಂಗ್ ಹೇಳಿದ್ದಾರೆ, ನರೇಂದ್ರ ಮೋದಿನೂ ಹೇಳಿದ್ದಾರೆ, ಎಲ್ಲರೂ. ಬಟ್ ಇಲ್ಲಿ ಬರುವಂತಹ ಮುಖ್ಯವಾದ ವಿಚಾರ ಅಂದ್ರೆ ನರೇಂದ್ರ ಮೋದಿ ಆಗ್ಲಿ ಈ ದೇಶದ ಸರ್ಕಾರ ಆಗ್ಲಿ ನೇರವಾಗಿ ಪಾಕಿಸ್ತಾನದ ಹೆಸರನ್ನ ಪ್ರಸ್ತಾಪನೆ ಮಾಡ್ತಿಲ್ಲ, ಪಾಕಿಸ್ತಾನದ ಹೆಸರನ್ನೇ ಹೇಳ್ತಿಲ್ಲ. ಅದರಲ್ಲೂ ಅಮಿತ್ ಶಾ ಗೃಹ ಮಂತ್ರಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಸರ್ಕಾರದಲ್ಲಿ ಚರ್ಚೆ ಆಯ್ತಂತೆ, ಆ ಚರ್ಚೆ ವಿವರಗಳನ್ನ ರೈಲ್ವೆ ಮಂತ್ರಿಗಳು ದೇಶಕ್ಕೆ ಕೊಡ್ತಿದ್ದಾರೆ, ಗೃಹ ಮಂತ್ರಿಗಳು ಮಾತಾಡ್ತಿಲ್ಲ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲಿದ್ರು ಹುಡುಕಿ ಹಿಡಿತೀವಿ, ಶಿಕ್ಷೆ ಕೊಡ್ತೀವಿ, ಬಿಡೋ ಮಾತೇ ಇಲ್ಲ ಅಂತ. ಬಟ್ ನರೇಂದ್ರ ಮೋದಿ ಆಗ್ಲಿ, ರಾಜನಾಥ್ ಸಿಂಗ್ ಆಗ್ಲಿ, ರೈಲ್ವೆ ಸಚಿವರು ವೈಷ್ಣವ್ ಆಗ್ಲಿ, ಇವರು 3 ಜನ ಮಾತಾಡಿದ್ರಲ್ಲಿ ಪಾಕಿಸ್ತಾನದ ಹೆಸರೇ ಇಲ್ಲ. ಮತ್ತೆ ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಉಗ್ರವಾದಿ ಗುಂಪು ಇದನ್ನು ಮಾಡಿದೆ ಅನ್ನುವಂತಹ ಅದು ಸಾಕಷ್ಟು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತಿದೆ. ಬಟ್ ಆ ಹೆಸರನ್ನು ಸಹ ಇವರು 3 ಜನ ಹೇಳ್ತಾ ಇಲ್ಲ. ಇನ್ನು ದೇಶದ ಗೃಹ ಮಂತ್ರಿ ಅಂತೂ ಹೇಳಿಕೆಗೆ ಹೋಗಿಲ್ಲ, ಅವರು ಹೇಳಿಕೆನ ಕೊಟ್ಟಿಲ್ಲ. ಇದು ಬೇರೆ ರೀತಿಯ ಚರ್ಚೆಗಳನ್ನ ತಗೊಂಡು ಬರ್ತಾ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರವನ್ನ ಅಮೆರಿಕದ ಒತ್ತಡಕ್ಕೆ ಸೀಸ್ ಫೈರ್ ಮಾಡಿಕೊಂಡಾಗ, ಯುದ್ಧ ವಿರಾಮ ಮಾಡಿಕೊಂಡಾಗ ಇದು ನಿಂತಿಲ್ಲ, ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಮತ್ತು ಇನ್ನು ಒಂದೇ ಒಂದು ದಾಳಿ ನನ್ನ ದೇಶದ ಮೇಲೆ ನಡೆದ್ರೆ ಆಗೋ ಪರಿಣಾಮನೇ ಬೇರೆ. ನಾವು ಅದನ್ನ ಯುದ್ಧ ಅಂತ ಪರಿಗಣಿಸ್ತೀವಿ, ಯುದ್ಧ ಘೋಷಣೆ ಅಂತ ಪರಿಗಣಿಸಿ ನಾವು ಪ್ರತಿಕ್ರಿಯಿಸ್ತೀವಿ ಅಂತೆಲ್ಲ ಹೇಳಿದ್ರು. ಎಲ್ಲಿ ಹೋಯ್ತು ಅದೆಲ್ಲ ಗೊತ್ತಿಲ್ಲ, ಯಾವುದೂ ಇಲ್ಲ ಅದೆಲ್ಲ. ಇನ್ನು ಅದನ್ನ ಎಲ್ಲವನ್ನು ಸಹ ಪ್ರಶ್ನೆ ಮಾಡಬೇಕಾದಂತಹ ಗೋಧಿ ಮಾಧ್ಯಮಗಳಿಗೆ ಆ ಮನಸ್ಸು ಇಲ್ಲ, ಧೈರ್ಯವೂ ಇಲ್ಲ, ಎಂಥದ್ದು ಇಲ್ಲ. ಅವ್ರಿಗೇನಿದ್ರು ಮೋದಿ ಇಮೇಜ್ ಕಾಪಾಡಬೇಕು, ಬಿಜೆಪಿ ಸರ್ಕಾರದ ರಕ್ಷಣೆಗೆ ನಿಂತ್ಕೋಬೇಕು, NDA ಸರ್ಕಾರದ ರಕ್ಷಣೆಗೆ ನಿಂತ್ಕೋಬೇಕು, ಅದನ್ನ ಮಾತ್ರ ನಿಯತ್ತಾಗಿ ಮಾಡ್ತಿದ್ದಾರೆ. ವಿಪಕ್ಷಗಳನ್ನ ಪ್ರಶ್ನೆ ಮಾಡೋದ್ರಲ್ಲಿ ಮಾತ್ರ ಅವರು ಹಿಂದೆ ಬಿದ್ದಿಲ್ಲ. ವಿಪಕ್ಷಗಳನ್ನ ಪ್ರಶ್ನೆ ಮಾಡಿ, ಟೀಕೆ ಮಾಡಿ, ಅವರು ರಾಜಕೀಯ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಏನೇನೋ ಕಟ್ಟುಕತೆ ಕಟ್ಟಿ ಅವರ ವಿರುದ್ಧ ಜನರ ಭಾವನೆಗಳನ್ನ ಕೆರಳಿಸುವ ಕೆಲಸವನ್ನ ಮಾಧ್ಯಮಗಳು, ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಏನು ಒಂದು ನಾಚಿಕೆ ಅಂಜಿಕೆ ಏನೂ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ಇದೆಲ್ಲದರ ನಡುವೆ ಮತ್ತೆ ಹೇಳ್ತಿದ್ದೀನಿ, ಭಾರತದ ಯಾವುದೇ ಗೃಹ ಮಂತ್ರಿ ಆಗಿರಬಹುದು, ರಾಜನಾಥ್ ಸಿಂಗ್ ಅವರಾಗಿರಬಹುದು, ರೈಲ್ವೆ ಮಿನಿಸ್ಟರ್ ಆಗಿರಬಹುದು, ಹೇಳಿಕೆ ಕೊಟ್ಟವರು, ಪ್ರಧಾನಮಂತ್ರಿಗಳೇ ಆಗಿರಬಹುದು, ಇಲ್ಲಿ ಅವರಿಗೆ ಪಾಕಿಸ್ತಾನದ ಹೆಸರನ್ನ ನೇರವಾಗಿ ಪ್ರಸ್ತಾಪ ಮಾಡಿಲ್ಲ, ಉಗ್ರ ಸಂಘಟನೆಯ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ. ಅದು ಮಾತ್ರ ಆಶ್ಚರ್ಯಕರವಾದಂತಹ ಸಂಗತಿ. ಸೊ ಇದಿಷ್ಟು ದೆಹಲಿ ಸ್ಫೋಟಕ್ಕೆ ಕುರಿತಾಗಿ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.